ಅಮಾವಾಸ್ಯೆ ಹುಣ್ಣಿಮೆಗಳು ಹಿಂದೆ 3 ದಿನ ಮುಂಚೆ 3 ದಿನ ಸ್ವಲ್ಪ ಎಲ್ಲರಿಗೂ ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಇರಿಟೇಷನ್ ಆಗ್ತಾರೆ, ಸಡನ್ ಆಗಿ ಲೋನ್ಲಿನೆಸ್ ಫೀಲ್ ಆಗ್ತಾ ಇರ್ತಾರೆ, ಏನೋ ಒಂದು ಕೊರತೆ ಅಂತ ಅನ್ನಿಸ್ತಾ ಇರುತ್ತೆ. ಬಿಕಾಸ್ ಅದು ಬಂದು ನ್ಯಾಚುರಲ್ ಆಗಿ ನಡೆಯೋದು, ಬಟ್ ನಮ್ಮ ಬಾಡಿ ಮೇಲೆ ಪರಿಣಾಮ ಬೀಳುತ್ತೆ. ಹಾಯ್ ನಮಸ್ಕಾರ. ಭಾಳ ವಿಶೇಷ ಸಂಚಿಕೆ ಇದು. ಏನಂದರೆ ನಮ್ಮ ಜೊತೆ ಈಗ ಮೀರಾ ಕೃಷ್ಣ ಅವರಿದ್ದಾರೆ. ಸೊ ಇವರು ಕಾಳುಗಳ ಮುಖಾಂತರ ಆಗ್ಬೋದು, ಟ್ಯಾರೋ ಮುಖಾಂತರ ಆಗ್ಬೋದು, ಕಲರ್ಸ್ ಮುಖಾಂತರ ಆಗ್ಬೋದು, ನಿಮ್ಮ ಯಾವುದೇ ಸಮಸ್ಯೆ ಇದ್ರೂ ಅದಕ್ಕೆ ಒಂದು ಪರಿಹಾರವನ್ನು ಹೇಳ್ತಾರಂತೆ. ಸೊ ಹೇಗೆ ವರ್ಕ್ ಆಗುತ್ತೆ ಅವ್ರನ್ನೇ ಕೇಳೋಣ. ಮೇಡಮ್ ನಮಸ್ತೆ, ಹೇಳಿ. ನಮಸ್ತೆ, ನನ್ನ ಹೆಸರು ಗೌತಮಿ ಮೀರಾ ಕೃಷ್ಣ ಅಂತ. ನಾನು ಡಗ್ಲಸ್ ಥೆರಪಿಸ್ಟು. ಸೊ ನಾನು ಮಾಡೋವಂಥದ್ದು ಮೇನ್ಲಿ ಹೆಲ್ತ್ಗೆ ಬಂದಾಗ ಸೀಡ್ಸ್ ಮತ್ತು ಕಲರ್ಸನ್ನು ಯೂಸ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀನಿ. ಅದೇ ಅವರು ಮಾನಸಿಕವಾಗಿ ಏನಾದರೂ ಸ್ವಲ್ಪ ಕೆಲವೊಂದು ನಮಗೆ ಪಾಸ್ಟ್ ಲೈಫಿಂದ, ಪ್ರೆಸೆಂಟ್ ಲೈಫಿಂದ, ಚೈಲ್ಡ್ಹುಡ್ ಟ್ರಾಮಾಸಿಂದ ಅವರು ಕೆಲವೊಂದು ಸಪ್ರೆಸ್ ಮಾಡ್ಕೊಂಡಿರ್ತಾರೆ. ಆ ಸಪ್ರೆಸ್ ಮಾಡ್ಕೊಂಡಿರೋ ಅಂಥದ್ದನ್ನು ನಾವು ಟ್ಯಾರೋ ಮುಖಾಂತರ ಆಗಿರ್ಬೋದು, ಬೇರೆ ಕೆಲವೊಂದು ಥೆರಪೀಸ್ ಇದೆ, ಆಕಾಶಿಕ್ ರೀಡಿಂಗಲ್ಲಾಗಿರ್ಬೋದು, ಅದನ್ನೆಲ್ಲದರಲ್ಲೂ ನೋಡಿ ನಾವು ಅದಕ್ಕೆ ಅವರಿಗೆ ಯಾವ ರೀತಿ ಗುಣಪಡಿಸ್ಬೇಕು ಅಂತ ಒಂದು ಮೆಡಿಟೇಷನ್ ಮೂಲಕ ಆಗಿರ್ಬೋದು ಅದನ್ನು ಕರ್ಕೊಂಡೋಗಿ ಅವರನ್ನು ಟ್ರೀಟ್ಮೆಂಟ್ ಕೊಡ್ತೀನಿ ನಾನು. ಓಕೆ, ಸೊ ನೋಡೋಣ ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ. ಬಿಕಾಸ್ ನಮಗೆ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಇದು ಕಾರ್ಡಿಂದು ಇದೆಲ್ಲಾನು ಟ್ಯಾರೋ ಕಾರ್ಡ್ಸು. ಎಲ್ಲವೂ ಟ್ಯಾರೋ ಕಾರ್ಡ್ಸ್. ಸೊ ನಾನು ಆಕ್ಚುಲಿ ಇದು ಟ್ಯಾರೋ ಕಾರ್ಡು. ಇದು ಬಂದು ನಮಗೆ ಯೂನಿವರ್ಸಲ್ ಆಗಿ ಕೆಲವೊಂದು ಯೂಶಲಿ ಇಂಗ್ಲಿಷ್ ಅವರೆಲ್ಲ ಇದನ್ನ ಏಂಜಲ್ ಕಾರ್ಡ್ಸ್ ಅಂತ ಹೇಳ್ತಾರೆ, ಬಟ್ ನಾವು ಇದನ್ನ ಯೂನಿವರ್ಸ್ ಇಂದಾನೆ ಗೈಡೆನ್ಸ್ ಅಂತ ತಗೊಳ್ಳೋಣ. ಅಶ್ವಿನಿ ದೇವತೆಗಳು ನಮಗೆ ಇರ್ತಾರೆ, ತದಾಸ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಇದು ನಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಕಾರ್ಡ್ಸ್. ಅಂದ್ರೆ ಹಿಂದೆ ಈ ಗಿಣಿಶಾಸ್ತ್ರ ಹೇಳ್ತಾ ಇದ್ರು, ಅವ್ರು ಮುಡ್ಕೊಂಡು ಹೇಳ್ತಾ ಇದ್ರು, ಆ ರೀತಿ ಅದೇ ರೀತಿ ಎಲ್ಲಾನು ಪಂಚಭೂತಗಳು, ನವಗ್ರಹಗಳು ಸೇರಿಸ್ತೀರ, ಯಾವ್ದು ಯಾವ ಟ್ರೀಟ್ಮೆಂಟು ಇಲ್ಲ. ಪ್ರತಿಯೊಂದಕ್ಕೂ ಅವು ಬೇಸ್ ಆಗಿ ಬೇಕೇ ಬೇಕು. ಅದರಲ್ಲೇನೆ ಇವು ಅಷ್ಟೇ. ಇದು ಬಂದು ಟೈಮ್ ಕಾರ್ಡ್. ಅಂದ್ರೆ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ಇದು ಟೈಮ್ ಅನ್ನ, ಇವಾಗ ನೀವೇನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂತಿದ್ದೀರಾ, ಆ ಕೆಲಸ ಎಷ್ಟು ದಿನದಲ್ಲ ಆಗತ್ತೆ ಅನ್ನೋದನ್ನ ನಾವು ಈ ಟೈಮ್ ಡೆಕ್ ಇಂದ ನಾವು ಟ್ರೀಟ್ ಮಾಡ್ತೀವಿ. ಇದು ಬಂದು ಹಿಡನ್ ಫೀಲಿಂಗ್ಸ್. ಯಾರ ಮನ್ಸಲ್ಲಾದ್ರೂ ಏನಾದ್ರೂ ಇದೆಯಾ ಅಂತ ತಿಳ್ಕೊಳ್ಳೋವಾಗ ಈ ಕಾರ್ಡ್ಸ್ ಇಂದ ಉಪಯೋಗ ಮಾಡಿ ಅವ್ರ ಮನ್ಸಲ್ಲಿ ಪ್ರೆಸೆಂಟ್ ಏನಿದೆ ಅಂತ ತಿಳ್ಕೊಬಹುದು. ಸೊ ಮೇನ್ ಬಂದು ನಮಗೆ ಇರೋವಂಥದ್ದು ಈ ನಮ್ಮ 78 ಕಾರ್ಡ್ಸ್ ಏನಿದೆ, ಇದೇ ಮೇನ್ ತುಂಬಾ ಇಂಪಾರ್ಟೆಂಟ್. ಹಿಂಗೆ ಕಂಡು ಹಿಡಿತೀರಾ? ಈಗ ನನ್ಗೇನೋ ಬಾಡಿ ಪೈನ್ ಇದೆ, ಸೊ ಅದು ಗೊತ್ತಾಗುತ್ತೆ. ಬಾಡಿ ಪೇನ್ ಅಲ್ಲೂ ಇದರಲ್ಲೂ ಗೊತ್ತಾಗುತ್ತೆ ಯಾಕೆ ನಿಮ್ಗೆ ಬಾಡಿ ಪೇನ್ ಆಗಿದೆ ಅನ್ನೋದಕ್ಕೆ. ನೀವು ಒಂದು ಕಾರ್ಡ್ ತೆಗೆದ್ರೆ ಅದರಲ್ಲೇ ನಿಮ್ಗೆ ಯಾವ ತತ್ವ ಜಾಸ್ತಿ ಆಗಿದೆ, ಕಮ್ಮಿ ಆಗಿದೆ ಅಂತ ತೆಗಿಬಹುದು. ಬೇಕಾದ್ರೆ ಪರೀಕ್ಷೆ ನೀವೇ ತೆಗೀರಿ ಒಂದು ಕಾರ್ಡ್. ಎಸ್, ಈಗ ನಾವು ನೋಡೋಣ. ಸೊ ನನಗೆ ಬಾಡಿ ಪೇನ್ ಇದೆ, ಅದು ಎಲ್ಲಿದೆ ಅಂತ ಗೊತ್ತಾಗುತ್ತಾ ಬಾಡಿ ಪೇನು? ಅದನ್ನು ತಿಳ್ಕೊಬಹುದು ಡೀಪ್ ಲೆವೆಲ್ಗೆ. ನೀವು ಇದಕ್ಕೆ ಅಂತ ನೀವು ಕುತ್ಕೊಂಡಾಗ 100% ನಿಮ್ಗೆ ಯಾಕೆ ಬರ್ತಾ ಇದೆ ಅಂತ, ಯಾವ ಒಂದು ಆರ್ಗನ್ ಇಂದ ಬರ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿ ತುಂಬಾ ಆರ್ಗನ್ಸ್ ಇದೆಯಲ್ಲ, ಹಾರ್ಟ್, ಲಿವರು, ಕಿಡ್ನಿ ಅಂತ, ಪ್ರತಿಯೊಂದು ಯಾವ್ದ್ರಲ್ಲಿ ಜಾಸ್ತಿ ಆಗಿದೆ ಅನ್ನೋದು ನಾವು ಇದರಲ್ಲಿ ತಿಳ್ಕೊಬಹುದು. ಓಕೆ, ನಾನು ನೋಡ್ತೀನಿ ಈಗ. ಸೊ ಯಾವ ಕಾರ್ಡ್ ಬೇಕೋ ಎತ್ಬೋದು? ಯಾವ ಕಾರ್ಡ್ ಬೇಕಾದ್ರೂ ಎತ್ಬೋದು. ಎಸ್. ಓ, ನಾನು ನೋಡಂಗಿಲ್ಲ, ನೋಡ್ಬೋದಾಗಿತ್ತು, ಗೊತ್ತಿಲ್ಲ. ಸೊ ನಿಮಗೆ ಬಾಡಿ ಪೇನ್ಸ್ ಯಾಕೆ ಬರ್ತಾ ಇದೆ ಅಂದ್ರೆ ವಾಟರ್ ಇಂಬ್ಯಾಲೆನ್ಸ್ ಆಗಿದೆ. ಓ, ಓಕೆ. ಸ್ವಲ್ಪ ಮನಸ್ಥಿತಿ ಏರ್ಪೇರ ಆಗುತ್ತೆ. ಯೂಶಲಿ ನಮಗೆ ಅಮಾವಾಸ್ಯೆ ಹುಣ್ಣಿಮೆಗಳು ಹಿಂದೆ 3 ದಿನ ಮುಂಚೆ 3 ದಿನ ಸ್ವಲ್ಪ ಎಲ್ಲರಿಗೂ ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ. ಓ, ಅಮಾವಾಸ್ಯೆ ಹಿಂದೆ ಮುಂದೆ ಆಗುತ್ತಾ? ಹೌದು. ಮೇನ್ಲಿ ನಿಮ್ಗೆ ಹುಣ್ಣಿಮೆ ಆಗಿರ್ಬೋದು, ಅಮಾವಾಸ್ಯೆ ಆಗಿರ್ಬೋದು, ಒಂದು 3 ದಿನದಿಂದ ಗಮನಿಸಿ ಎಲ್ಲಾರ್ಗು ಏರ್ಪೇರ್, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಇರಿಟೇಷನ್ ಆಗ್ತಾರೆ, ಸಡನ್ ಆಗಿ ಲೋನ್ಲಿನೆಸ್ ಫೀಲ್ ಆಗ್ತಾ ಇರ್ತಾರೆ, ಏನೋ ಒಂದು ಕೊರತೆ ಅಂತ ಅನ್ನಿಸ್ತಾ ಇರುತ್ತೆ. ಬಿಕಾಸ್ ಅದು ಬಂದು ನ್ಯಾಚುರಲ್ ಆಗಿ ನಡೆಯೋದು, ಬಟ್ ನಮ್ಮ ಬಾಡಿ ಮೇಲೆ ಪರಿಣಾಮ ಬೀಳುತ್ತೆ. ಇವಾಗ ನಿಮ್ಮ ಬಾಡಿ ಪೇನ್ಸ್ಗೆ ಕಾರಣ ಅದೇ ಆಗಿರೋದು. ಏನು? ನಿಮ್ಮ ಮನಸ್ಸು ಮತ್ತೆ ವಾಟರ್ ಇಂಬ್ಯಾಲೆನ್ಸ್. ಅದು ತುಂಬಾ ದಿನದಿಂದ ಅಥವಾ ಈ ಟೈಮ್ಗೆ ಜಾಸ್ತಿ ಆಗುತ್ತೆ ಅಂತನಾ? ಈ ಟೈಮ್ಗೆ ಅಂತಂದ್ರೆ ಪ್ರೆಸೆಂಟ್ ವೈಬ್ರೇಷನ್ ಏನಿದೆ ಅದನ್ನು ಹೇಳುತ್ತೆ ಇದು. ಓಕೆ, ಓಕೆ. ಸೊ ಇದಕ್ಕೆ ನೀವು ಏನ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಅನ್ನೋದಕ್ಕೂ ನೀವು ಮತ್ತೆ ಕಾರ್ಡ್ ತೆಗಿಬಹುದು. ಮತ್ತೆ ಕಾರ್ಡ್ ತೆಗಿಬೇಕು? ಸರಿ, ಓಕೆ. ಇನ್ನೊಂದು ಕಾರ್ಡ್ ತೆಗಿತೀನಿ, ಹಾಗಾದ್ರೆ ನೋಡೋಣ. ಸೊ ಸ್ವಲ್ಪ ಗ್ರೌಂಡಿಂಗ್ ಮಾಡಿಕೊಂಡು ಸ್ವಲ್ಪ ನಿಮ್ಮ ಫೆಮಿನೈನ್ ಎನರ್ಜಿ, ಪ್ರತಿಯೊಬ್ಬರಲ್ಲೂ ಒಂದು ಮಸ್ಕಲನ್ ಅಂಡ್ ಫೆಮಿನೈನ್ ಅಂದ್ರೆ ಶಿವಶಕ್ತಿ ಅಂತ ಕರಿತೀವಿ. ಅಂದ್ರೆ ಯೂಶಲಿ ಶಕ್ತಿ ಬಂದು ಫೆಮಿನೈನ್ ಎನರ್ಜಿ, ಶಿವ ಬಂದು ಮಸ್ಕಲೈನ್ ಎನರ್ಜಿ.
ನಿಮ್ಮಲ್ಲಿ ಮಸ್ಕ್ಲೈನ್ ಎನರ್ಜಿ ಚೆನ್ನಾಗಿದೆ, ಸೊ ಶಕ್ತಿ ಎನರ್ಜಿ ಸ್ವಲ್ಪ ಡಲ್ ಆಗಿದೆ. ಸೊ ಅದನ್ನ ಜಾಸ್ತಿ ಮಾಡ್ಕೊಳ್ಳಿ. ಶಕ್ತಿ ಎನರ್ಜಿ ಅಂದ್ರೆ ಫೆಮಿನೈನ್ ಎನರ್ಜಿ ಇರುತ್ತೆ, ಅಂದ್ರೆ ನಮ್ಮ ಎಡಭಾಗದನ್ನ ನಾವು ಫೆಮಿನೈನ್ ಎನರ್ಜಿ ಅಂತ ಕರಿತೀವಿ. ಸೊ ಹಾರ್ಟ್ ರಿಲೇಟೆಡ್ ಅಂದ್ರೆ ಮನಸ್ಸಿಗೆ ಸಂಬಂಧಪಡುತ್ತೆ. ಅದ್ರ ಜೊತೆಗೆ ನೀವು ಗ್ರೌಂಡಿಂಗ್ ಮಾಡ್ಕೊಬೇಕು, ಯಾಕಂದ್ರೆ ಇಲ್ಲಿ ಒಂದು ಭೂತತ್ವ ಬಂದಿದೆ, ಗ್ರೌಂಡಿಂಗ್ ಮಾಡ್ಕೊಬೇಕು. ಅದನ್ನ ಮಾಡ್ಕೊಂಡಾಗ ನಿಮ್ಗೆ ಬ್ಯಾಲೆನ್ಸ್ ಆಗುತ್ತೆ. ಗ್ರೌಂಡಿಂಗ್ ಅಂದ್ರೆ ಯಾವ ರೀತಿ ಅಂತ? ನೀವು ಪಾರ್ಕಲ್ಲಿ ನಡಿಬೋದು. ಮೇನ್ಲಿ ನಾನು ಭೂತತ್ವ ಬಂದಾಗ ಪಾರ್ಕ್ಗಳಿಗೆ ಹೋದಾಗ ಒಂದು 5 ನಿಮಿಷ ಇಲ್ಲ 10 ನಿಮಿಷ ನಿಮ್ಮ ಶೂ ತೆಗೆದ್ಬಿಟ್ಟು ಬರೀ ಗಾಲಲ್ಲಿ ನಡೀರಿ. ಆಮೇಲೆ ದೇವಸ್ಥಾನಗಳು, ಯಾವ್ದಾದ್ರು ಹಳೆ ದೇವಸ್ಥಾನಗಳಲ್ಲಿ ನೀವು ದೇವರ ದರ್ಶನ ಆಗ್ಲಿಲ್ಲ ಅಂದ್ರೂ ಆ ಪ್ರಾಂಗಣದಲ್ಲಿ ಕುತ್ಕೊಂಡು ಬನ್ನಿ. ಅಲ್ಲಿ ಕೆಲವೊಂದು ಎನರ್ಜೀಸ್ ಇರುತ್ತೆ, ಯಾಕಂದ್ರೆ ಋಷಿಗಳು ಸ್ಥಾಪನೆ ಮಾಡಿರೋ ಅಂತವು ಇರುತ್ತೆ. ಆಮೇಲೆ ಎಷ್ಟೊಂದು ಯಂತ್ರಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೊ ಆ ಎನರ್ಜೀಸ್ ಎಲ್ಲ ನಮಗ್ ಬರುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಯೂಶಲಿ ಎಲ್ಲರೂ ಹೇಳ್ತಾರಲ್ಲ, ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಸುಮಾರು ಜನ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತಾ ಇರ್ತಾರೆ. ಸೊ ಯಾಕೆ ಮಾಡಿಸ್ತಾರೆ ಅಂದ್ರೆ ಅಲ್ಲೊಂದು ಎನರ್ಜಿ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗಿದ್ದೆ, ಮೈಂಡ್ ಎಲ್ಲ ಕಾಮ್ ಆಯ್ತು ಅಂತಾರೆ. ನಮ್ಮಲ್ಲಿ ಪಂಚಭೂತಗಳು ಏನೇನ್ ನಮ್ಮ ಬಾಡಿಯಲ್ಲಿ ಸಂಚಾರ ಆಗ್ತಾ ಇದೆ, ಏರ್ಪೇರ್ ಆದಾಗ ಅಲ್ಲಿಗೆ ಹೋದಾಗ ಬ್ಯಾಲೆನ್ಸ್ ಬರುತ್ತೆ. ಸೊ ಯೂಶಲಿ ನೀವು ಈ ತರ ಮುದ್ರೆನೂ ಹಾಕ್ಬೋದು. ಎಲ್ಲ ಪಂಚಭೂತಗಳು ನಮಗೆ ಎಟ್ ಎ ಟೈಮು ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಸೊ ಅದರಿಂದನೂ ನಾವು ಬ್ಯಾಲೆನ್ಸ್ ಮಾಡ್ಬೋದು ಬಾಡಿನ. ಓಕೆ. ಸೊ ಇನ್ನೊಂದು ನೀವು ಇಲ್ಲಿ ಕಾಳನ್ನ ಇಟ್ಟಿದ್ದೀರಾ ಇಲ್ಲಿ? ಹೌದು. ಈ ಕಾಳದ ಹೇಗೆ? ಈ ಕಾಳು ಬಂದು ನಿಮ್ಗೆ ಸೇಮ್ ಡ್ರಗ್ಲೆಸ್ ಥೆರಪಿಯಲ್ಲಿ ಮೇನ್ ಬಂದು ನಾನು ಜಾಸ್ತಿ ಬಳಸೋದು ಕಲರ್ಸ್ ಮತ್ತೆ ಕಾಳು ಬಂದು ನಮ್ಮ ಕೈಗಳಲ್ಲಿ ಆಕ್ಯುಪ್ರೆಷರ್ ಪಾಯಿಂಟ್ಸ್, ಮೆರಿಡಿಯನ್ ಪಾಯಿಂಟ್ಸ್ ಎಲ್ಲ ಇರುತ್ತೆ. ಪ್ರತಿ ಒಂದು ಆರ್ಗನ್ ಪಾಯಿಂಟ್ಸ್ ಇಲ್ಲೇ ಇರುತ್ತೆ. ಈ ಒಂದು ಸೀಡ್ಸ್ ಥೆರಪಿಯಿಂದ ಕಾಯಿಲೆಗಳು ಗುಣ ಆಗುತ್ತಾ, ತಕ್ಷಣಕ್ಕೆ ನಮಗೆ ನಮ್ಮ ದೇಹದ ಮೇಲೆ ಯಾವ ರೀತಿ ಇದು ಪರಿಣಾಮ ಬೀರುತ್ತೆ, ಹೀಗೆ 10 ಹಲವು ವಿಚಾರಗಳನ್ನು ನಾನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳಿಸ್ತೇನೆ. ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.